ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಕುಸುಮಾ ಮೇಡಮ್ ಅಂತ ಇವರ ಹೆಸರು. ಸೊ ಟಿಪ್ಟೂರಿಂದ ಬಂದಿದ್ದಾರೆ. ಸೊ ಇಲ್ಲೊಬ್ರು ವ್ಯಕ್ತಿ ಅನಾಥವಾಗಿ ಮಲಗ್ತಾ ಇದ್ರು ರಸ್ತೆಯಲ್ಲಿ. ಸೊ ಊಟ ತಿಂಡಿ ಇಲ್ಲದೆ ನರಳಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಯಾರು ಆ ವ್ಯಕ್ತಿ ನೋಡೋಣ. ಸೊ ಏನಾಗಿದೆ ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಈಗ ನೋಡೋಣ, ಮಾತಾಡ್ಸೋಣ. ಎಲ್ಲಿದ್ರಿ ಇವರು? ನಾನು ಆರ್ಥಿಕ ಸಾಕ್ಷರತಾ ಕೇಂದ್ರದಲ್ಲಿ ವರ್ಕ್ ಮಾಡ್ತೀನಿ. ಹೊರಗಡೆ ನಾನು ಹಳ್ಳಿ ಕಡೆ ಎಲ್ಲ ಓಡಾಡ್ತಾನೆ ಇರ್ತೇನೆ. ಸಹಜವಾಗಿ ನಾನು ಓಡಾಡುವಾಗ ಅನ್ಕಾನ್ಶಿಯಸ್ ಸ್ಥಿತಿನಲ್ಲಿ ಸಿಕ್ಕಿದ್ದು. ಅನ್ಕಾನ್ಶಿಯಸ್ ಸ್ಥಿತಿಯಲ್ಲಿ ಸಿಕ್ಕಿದ್ರು ನೀವು ಕರ್ಕೊಂಡೋಗಿ ಆಸ್ಪತ್ರೆ ಅಡ್ಮಿಟ್ ಮಾಡಿ ಆಲ್ಮೋಸ್ಟ್ ಒಂದು ನಿಯರ್ 18 to 20 days ಆಸ್ಪತ್ರೆಯಲ್ಲಿ ಅಡ್ಮಿಟ್. ನೀವು ಟ್ರೀಟ್ಮೆಂಟ್ ಕೊಡ್ಸಿದ್ದೀರಾ? ಯಾಕೆ ಕೊಡಬೇಕು ಅನ್ನಿಸ್ತು 20 ದಿನ ಟ್ರೀಟ್ಮೆಂಟ್? ಸರ್, ನಾನು ಯಾಕೆ ಈ ಪ್ರಶ್ನೆ ಅಲ್ಲಲ್ಲ, ಯಾಕೆ ಹಣದಿಂದ ಸಹಾಯ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಆ ಶಕ್ತಿ ದೇವರು ನನಗೆ ಇನ್ನೂ ಕೊಟ್ಟಿಲ್ಲ. ಆದರೆ ಒಂದು ಮಾನವೀಯತೆ ಇದೆ. ನನ್ನ ತಂದೆ ಆಗಿರ್ಬೋದು ಅಥವಾ ನನ್ನ ಫ್ಯಾಮಿಲಿ ವಿಷಯದಲ್ಲೇ ಹೇಳಬೇಕು ಅಂತಂದರೆ, ಯಾರಿಗೆ ಮೆಡಿಕಲ್ ಎಮರ್ಜೆನ್ಸಿ ಇದ್ರು, ಅದು ಮಿಡ್ ನೈಟ್ ಆಗಿರ್ಬೋದು ಅಥವಾ ಅಟ್ ಎನಿ ಟೈಮ್ ಮೆಡಿಕಲ್ ಎಮರ್ಜೆನ್ಸಿ ನಾನು ಇದ್ದೇ ಇರ್ತೇನೆ. ಸೊ ನನಗೆ ಟಿಪ್ಪು ಹಾಸ್ಪಿಟಲಲ್ಲೂ ಅಷ್ಟೇ ಒಂದು ಸಪೋರ್ಟಿವ್ ಇದೆ. ಆಂಬುಲೆನ್ಸ್ನವರು ಅಷ್ಟೇ ಯಾವುದೇ ರೀತಿ ಚಾರ್ಜಸ್ನ ತೊಗೊಂಡಿಲ್ಲ. ಆ್ಯಕ್ಚುಲಿ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಎಷ್ಟೋ ಜನ ಗಂಡು ಮಕ್ಕಳೇ ಒಬ್ಬರು ಸಹಾಯ ಮಾಡೋಕ್ಕೆ ಹೆದರ್ತಾರೆ. ಅಂಥದ್ರಲ್ಲಿ ಒಬ್ರು ಹೆಣ್ಮಗಳಾಗಿ ಒಂದು ದೃಢ ನಿರ್ಧಾರ ತಗೊಂಡು ಎಲ್ಲೋ ಬಿದ್ದಿರೋನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ. ನನಗೆ ಸಾಧ್ಯ ಆಗಿದ್ರೆ ನನ್ನಿಂದ ಒಂದಿಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿದೆ. ಆದರೆ ನಾನು ಆ್ಯಸ್ ಎ ಸಿಂಗಲ್ ಪೇರೆಂಟ್ ಇಟ್ಸ್ ನಾಟ್ ಬಿ ಈಸಿ. ಯಾಕಂದರೆ ನಾನು ಒಂದು ಮಗುವಿನ ತಾಯಿ. ನನಗೂ ಭಗವಂತ ಅವಕಾಶ ಕೊಡಲಿಲ್ಲ. ಅತ್ತೆ ಮಾವನ ಸೇವೆ ಮಾಡೋದು ಇರ್ಬೋದು. ಈಗಲೂ ನನಗೆ ಎಷ್ಟು ಸಾಧ್ಯ ಆಗುತ್ತೆ, ನನ್ನ ಮಗುವಿನ ಬರ್ಡೇ, ನಾನು 2ನೇ ವರ್ಷದ ಮಗುವಿನ ಬರ್ಡೇ ಇಲ್ಲಿವರೆಗೂ ಆಶ್ರಮದಲ್ಲೇ ಸೆಲೆಬ್ರೇಟ್ ಮಾಡ್ತಿರೋಂಥದ್ದು. ಈಗ ಇವ್ರ ಪರಿಚಯ ಮುಂಚೆಯಿಂದ ಇತ್ತ ನಿಮಗೆ? ಹೇಗೆ ಮುಂಚೆ ಅಂತಂದರೆ ನಾನು ಕೆಲವೊಂದೆರಡು ಸಾರಿ ನೋಡಿದ್ದೀನಿ ಅಂತ ಅನಿಸ್ತು. ಏನೇ ನೋಡಿದ್ರು ಅವರು ಎಲ್ಲೋ ಪರಿಚಯ. ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರೋ ಪ್ರಕಾರ ಹಾಸನ ಅವ್ರಲ್ಲಿ ನನ್ನ ಫ್ರೆಂಡ್ಸಿಗೆಲ್ಲ ಕೇಳಿ ಅಡ್ರೆಸ್ಸಿಗೆ ಹೋಗಿ ವಿಚಾರಿಸಿದಾಗ ತಿಳಿದಿದ್ದ ವಿಷಯ, ಹೆಂಡತಿ ಒಂದು ಮಗುವಿನ ಒಂದು ಒತ್ತಡಕ್ಕೆ ಅಂತಂದರೆ ಡ್ರಿಂಕ್ಸ್ ಮಾಡೋನು, ಸಾಲ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಇವ್ರ ಹೆಂಡತಿ ಎದುರಿಸಕ್ಕೆ ಹೋಗೇನೋ ಸೂಸೈಡ್ ಮಾಡ್ಕೊಂಡು ಬೆಂಕಿ ಹಚ್ಕೊಂಡು ಬಂದ 80% ಬರ್ನ್ ಆಗಿದ್ರು. ಸೊ ಅದೊಂದು ವಿಷಯ ಗೊತ್ತಾಯ್ತು. ಅದು ಇಲ್ಲ, 80% ಅಂದರೆ ಆಲ್ಮೋಸ್ಟ್ 3 days ಅಷ್ಟೇ ಅಂತ ಅವ್ರು ಇದ್ದಿದ್ದು. ಅದಾಗಿದ್ದು ಕೆಲವು ದಿನ ಆದ್ಮೇಲೆ ಮಗ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ. ಒಬ್ಬರೇ ಮಗ ಇದ್ದಿದ್ದ? ಒಬ್ಬರೇ. ಸರ್ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಬನ್ನಿ, ಈ ಕಡೆ ಬಂದ್ಬಿಡು. ಅವರಿಗೆ BP ಶುಗರ್ ಏನೂ ಸಮಸ್ಯೆ ಇಲ್ಲ. ಮತ್ತೆ ಏನು ಕಾಲು ಈಗ ನಾನು ಇವಾಗ ಸ್ವಲ್ಪ ಕಮ್ಮಿ ಇದೆ, ಬಟ್ ನಾನು ನೋಡಿದ ಸ್ಥಿತಿನಲ್ಲಿ ತುಂಬಾನೇ ದಪ್ಪ ಆಗಿತ್ತು. ಅವರಿಗೆ ಎತ್ತಿಡ್ಲಿಕ್ಕೆ ಆ ಟೈಮಲ್ಲಿ ತುಂಬ ಅಂದರೆ ನಿಶಕ್ತರು, ಕಾಲು ಅಷ್ಟು ಸ್ವಾಧೀನ ಇಲ್ಲ ಅನ್ಸುತ್ತೆ. ಕುಡಿ ಕೈ ಕುಡಿ. ಊರೋದಕ್ಕಾಗೋದಿಲ್ವಾ? ನಡೆಯೋಕ್ಕೂ ಆಗೋದೇ ಇರೋ ಪರಿಸ್ಥಿತಿಯಲ್ಲಿ ಇವರಿದ್ದಾರೆ. ಸೊ ಭಾಳ ಬೇಜಾರಾಗುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ, ಇವರು ನಡೆಯೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿದ್ದಾರೆ. ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಕರ್ಕೊಂಬರ್ರಿ. ಎಷ್ಟು ಜನ ಮಕ್ಕಳು ಅಣ್ಣ ನಿಮಗೆ? ಒಬ್ಬನೇ ಮಗನಾ? ಹೆಂಡತಿ ತಿನ್ನುತ್ತಿರೋದ್ರಾ? ಯಾವ ಊರಣ್ಣ ನಿಮ್ದು? ಈ ಕಡೆ ಬನ್ನಿ. ಹಾಸನ. ಹಾಸನ ಹತ್ರ ಯಾವ ಊರು? ಹಾಸನೇನಾ? ಎಲ್ಲಿ ಹಾಸನ ಹತ್ರ? ಟೌನು. ಏನು ಕೆಲಸ ಮಾಡ್ತಿದ್ರಿ ತಾವು? ಟೈಲರು. ಮಗ ಟೈಲರು. ಹೆಂಡತಿಗೆ ಏನಾಯ್ತು? ಓಕೆ. ಇದರ ಇವಾಗ ತೀರೋದ್ರು. ಮಗ ಹೆಂಗ್ ತೀರೋದ್ರು?
ಇದಾಕೊಂಡು ಸೀಮೆಣ್ಣೆ ಹಾಕ್ಕೊಂಡ? ಹ್ಞೂ ಹಾಂ 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 ಹಾಂ. ಅಣ್ಣ ತಮ್ಮ ಇಲ್ವಾ ನಿಮಗೆ? ಇಲ್ಲ ಯಾರು ಯಾರು ಇಲ್ಲಿ ನಡೆಯೋಕ್ಕಾಗಲ್ಲ? ನಡೀತೀನಿ ನಿಧಾನ. ಅಣ್ಣ ತಮ್ಮ ಬಂಧು ಬಳಗ ಯಾರು ಇಲ್ಲ. ಯಾರೂ ಇಲ್ಲ. ಸ್ನೇಹಿತರೆ, ಇವ್ರು ಹೇಳೋ ಪ್ರಕಾರ ಇವರ ವೈಫ್ ಇದ್ರಂತೆ ಮತ್ತು ಒಬ್ಬ ಮಗ ಇದ್ದಂತೆ. ಸೊ ವೈಫ್ ಬಂದು ಸೀಮೆಣ್ಣೆ ಹೊಯ್ಕೊಂಡು ಏನೋ ಮೈ ಸುಟ್ಕೊಂಡು ಏನೋ ತೀರೋದ್ರು ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವ್ರ ಮಗ ಬಂದ್ಬಿಟ್ಟು ಹ್ಯಾಂಗ್ ಮಾಡ್ಕೊಂಡು ಸತ್ತೋದ್ರು ಅಂತ ಹೇಳ್ತಿದ್ದಾರೆ. ಅದು ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಇವಾಗ ಅವರು ಅನಾಥರಾಗಿದ್ದರು, ರಸ್ತೆಯಲ್ಲಿ ಮಲಗ್ತಾ ಇದ್ರು, ಜೊತೆಗೆ ಹಾಸ್ಪಿಟ್ಲಿಗೆ ಸೇರಿಸಿ ಮೇಡಮ್ ಅವ್ರು ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಆಶ್ರಮದಲ್ಲಿ ಆಶ್ರಯ ಕೊಡ್ತಾ ಇದ್ದೀವಿ. ಇವ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ರೂ ಕೂಡ ನೀವು ನಮಗೆ ಶೇರ್ ಮಾಡ್ಬೋದು, ತಿಳಿಸ್ಬೋದು. ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಬೋದು. ಜೊತೆಗೆ ಅವರ ಸಂಬಂಧಿಕರು ಯಾರಾದರೂ ಇದ್ದರೆ ದಯಮಾಡಿ ಒಂದ್ಸತಿ ಬಂದು ಇವ್ರನ್ನ ನೋಡಿ, ಜೊತೆಗೆ ಅವ್ರನ್ನ ಮನೆ ಕೂಡ ಕರ್ಕೊಂಡು ಹೋಗ್ಬೋದು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮೊಂದು ಆಶ್ರಮದ ಬಗ್ಗೆ? ಸರ್, ನಿಮ್ಮ ಆಶ್ರಮ ನಾನು ವೈಯಕ್ತಿಕವಾಗಿ ಭೇಟಿ ಮಾಡ್ತಿರೋದು ಇದು ಮೊದಲನೇ ಸಲ. ಆದರೆ ನಾನು ಶಾರ್ಟ್ ವೀಡಿಯೋಗಳನ್ನ ಫೇಸ್ಬುಕ್ಕಲ್ಲಿ ನೋಡುವೆ. ತುಂಬ ಜಾಸ್ತಿ ನಾನು ಆ್ಯಕ್ಟಿವ್ ಇರಲ್ಲ, ಯಾಕಂದರೆ ನಂದು ಒಂದು ಕೆಲಸ ಬಿಟ್ಟರೆ ಇನ್ನೊಂದು ಕೆಲಸ ಜಂಪ್ ಹೊಡಿತಾ ಇರ್ತೇನೆ. ಸೊ ಹಾಗಾಗಿ ಶಾರ್ಟ್ ವೀಡಿಯೋದಲ್ಲಿ ನಾನು ನೋಡಿದ್ದೆ. ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಆಸ್ಪತ್ರೆ ಪಕ್ಕದ ಬೆಡ್ ಅವರು. ಈ ಥರ ಇದೆ ಮೇಡಮ್, ಇಲ್ಲೆಲ್ಲ ಯಾಕೆ ಕಲಿತೀರಾ, ಅಲ್ಲೊಂದ್ಸಲ ಮಾತಾಡಿ ಅಂತೇಳಿ. ಆಮೇಲೆ ನಾನು ನಿಯರ್ ಪೊಲೀಸ್ ಸ್ಟೇಷನ್ ಆಸ್ಪತ್ರೆ ಮುಂಭಾಗದಲ್ಲೇ ಇದೆ. ಅವ್ರ ಹತ್ರ ಹೋಗಿ ಕೇಳಿದಾಗ ಹೌದು ಈ ಥರ ಇದೆ ಅಂತ ಹೇಳಿ ಪೊಲೀಸ್ ಸ್ಟೇಷನಿಂದನೂ ನನಗೆ ಒಂದು ಮಾಹಿತಿ ಬಂತು. ಇಲ್ಲಿ ಟಿಪ್ಟೂರ್ ಸ್ಟೇಷನಿಂದ ಕೂಡ ಲೆಟ್ರ್ ಮಾಡ್ಕೊಂಡು ಬಂದಿರ್ತಾರೆ. ಒಂದು ಮಾಹಿತಿನ ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಆಶ್ರಮದಲ್ಲಿ ಏನೋ ಇದ್ದಾರೆ, ಎಲ್ಲ ಬೇಕಾ ಬಿಟ್ಟು ಕರ್ಕೊಂಬಂದು ಇಡ್ತಾರೆ, ಎಲ್ಲೋ ಇರ್ತಾರೆ, ಬೇಕು ಅಂತಲೇ ಕರ್ಕೊಂಬಂದಿರ್ತಾರೆ, ಬಲವಂತವಾಗಿ ಇಟ್ಕೊಂಡಿರ್ತಾರೆ ಅಂತ. ಒಂದು ಮಾಹಿತಿನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರು ಬೀದಿಯಲ್ಲಿ ಮಲಗಿರ್ತಾರಲ್ಲ, ಯಾರು ಅನಾಥರಾಗಿರ್ತಾರಲ್ಲ, ಅಂಥ ವ್ಯಕ್ತಿಗಳನ್ನ ಮಾತ್ರ ಕರ್ಕೊಂಡು ಬರೋ ಪ್ರತಿಯೊಬ್ಬ ವ್ಯಕ್ತಿದು ಕೂಡ ಪೊಲೀಸ್ ಲೆಟರ್ ಇರ್ತದೆ. ಸುಮ್ಮನೆ ಕರ್ಕೊಂಡು ಬರೋದಿಲ್ಲ. ಆಮೇಲೆ ಅವರು ವಾರಸ್ದಾರರು ಬಂದು ಕರ್ಕೊಂಡು ಹೋಗ್ತೀವಿ ಅಂದರೆ ನಾವು ಯಾರನ್ನೂ ಬಲವಂತವಾಗಿ ಮಾಡ್ಕೊಳ್ಳೋದು ಇಲ್ಲ, ಕಳಿಸ್ಕೊಡ್ತೀವಿ. ಸೊ ಸುಮ್ಮನೆ ಸುಳ್ಳು ವದಂತಿಯನ್ನು ಆಡೋದು, ಜೊತೆಗೆ ಬೇಡದೇ ಇರೋಂಥ ಕಮೆಂಟ್ಗಳನ್ನ ಹಾಕೋದು, ಅದು ವಾಸ್ತವ್ಯ ಎಲ್ಲೋ ನಿಂತ್ಕೊಂಡು ನೋಡೋದಲ್ಲ. ಬಂದು ಅನುಭವಿಸಿ, ನಿಮಗೆ ಗೊತ್ತಾಗುತ್ತೆ ಅದ್ರ ಕಷ್ಟ, ನೋವು, ನಲಿವು ಏನು, ಹೇಗಿರುತ್ತೆ ಕಷ್ಟ ಅಂತ. ಯಾಕಂದರೆ ಈ ವ್ಯಕ್ತಿ ನೋಡೋದಕ್ಕೆ ಮೇಲೆಲ್ಲ ಚೆನ್ನಾಗಿ ಕಾಣ್ತಾ ಇರ್ಬೋದು, ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅಲ್ವಾ. ಈಗ ನೋಡೋಂಥವ್ರಿಗೆ ಈಗ ನೋಡಿ ಎಷ್ಟು ಚೆನ್ನಾಗಿದೆ. ವೈಯಕ್ತಿಕ ಮನಸ್ಸಿನ ಒಳಗಡೆ ಇರೋಂಥ ನೋವು ಸಾಮಾನ್ಯವಾಗಿ ಆ ವ್ಯಕ್ತಿ ಅನುಭವಿಸ್ತಾ ಇರ್ತಾನೆ. ನೋಡೋ ಕಣ್ಣಿಗೇನು ತುಂಬಾ ಅವರು ತುಂಬಾ ಬಿಂದಾಸ ಇದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ ಲೈಫ್ ಅನ್ನೋ ರೀತಿನಲ್ಲಿ. ಈಗ ಉದಾಹರಣೆಗೆ ನೋಡೋದಾದ್ರೆ ಇವ್ರು ಕೂತಾಗ ನಿಮ್ಗೆ ಏನು ಅನ್ಸುತ್ತೆ? ಅವ್ರ ಮುಖ ಆಗಲಿ, ಅವ್ರು ಹಾಕಿರೋ ಬಟ್ಟೆ ಆಗಲಿ ನೋಡಿದಾಗ ತಮ್ಗೆ ಏನು ಅನ್ಸುತ್ತೆ? ಎಷ್ಟು ಚೆನ್ನಾಗಿದ್ದಾರಪ್ಪ, ಆಕ್ಟಿವ್ ಆಗಿದ್ದಾರೆ ಅಂತಾನೆ ಅನ್ಸೋದು. ಬಟ್ ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತು. ಯಾವುದಾದ್ರೂ ಒಂದು ಕೆಲಸ ನೋಡಿದಾಗ ಸಾಧ್ಯವಾದರೆ ಸಪೋರ್ಟ್ ಮಾಡಿ, ಸಾಧ್ಯವಾಗದಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡಿ. ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಒಬ್ಬ ಅಪ್ಪ ಒಬ್ಬ ಅಮ್ಮನ ನೋಡ್ಕೊಳ್ಳೋಕ್ಕೆ ಇವತ್ತಿನ ಕಾಲದಲ್ಲಿ ಒಬ್ಬೊಬ್ಬರು ಮಕ್ಳಿಗೆ ಆಗ್ತಾ ಇಲ್ಲ, ಕಷ್ಟ ಪಡ್ತಾ ಇದ್ದಾರೆ. ಅದು ಎಷ್ಟು ಕಷ್ಟ ಇದೆ ಅಂದರೆ ಹೇಳೋದಕ್ಕಾಗ್ತಾ ಇಲ್ಲ. ಅದು ಮರ್ತಿರ್ತಾರೆ. ತಾವು ತಮ್ಮ ಬಾಲ್ಯದಲ್ಲಿ ಅದೇ ತಂದೆ ತಾಯಿ ನಮ್ಮನ್ನ ಹೆತ್ತಿ ಅವರ ಹಣ್ಣನ್ನು ತೊಳೆದು ಎಲ್ಲ ಸೇವೆ ಮಾಡಿರ್ತಾರೆ. ಅದನ್ನ ನೆನ್ಪಿಟ್ಕೊಳಲ್ಲ, ಯಾರು ನೆನ್ಪಿಟ್ಕೊಳ್ಳಲ್ಲ. ಇವಾಗಲೂ ಅಷ್ಟೇ, ಯಾಕಂದ್ರೆ ಅದು ನೆನಪಿರೋದೇ ಇಲ್ವಲ್ಲ ಸರ್. ಎಷ್ಟೋ ಜನ ಏನಂತಾರೆ ಅಂದರೆ ಎಲ್ಲ ಬಲವಂತವಾಗಿದ್ದಾರೆ, ಏನೋ ಕಷ್ಟಕ್ಕೆ ಬಂದು ಇಲ್ಲಿ ಇಟ್ಕೊಂಡವ್ರೆ. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ನನಗೆ ಬ್ಯಾಂಗ್ಳೂರಿಗೆ ನಾನು ಯಾವಾಗಲೇ ಬಂದರು, ನಾನು ವೈಯಕ್ತಿಕವಾಗಿ ಬಂದ್ಬಿಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನ್ನಿಂದ ಏನು ಹೆಲ್ಪ್ ಆಗುತ್ತೋ ಅದನ್ನು ನಾನು ಮಾಡ್ತೀನಿ. ಅದಕ್ಕಿಂತ ಹೆಚ್ಚು ಏನು ಹೇಳ್ತೀರಾ? ಇವರೇ ಹೆಲ್ಪ್ ಮಾಡಿದ್ದು ನಿಮಗೆ, ಏನು ಹೇಳ್ತೀರಾ ಅವ್ರಿಗೆ? ಅವ್ರು ಮಾತಾಡಿಸಿ ಆ ಕಡೆ ತಿರುಗಿ. ರಡುನಕ್ಕ ಅವ್ರು ಆ್ಯಕ್ಚುಲಿ ಮರಾಠಿ. ನನ್ನ ಮಗ ಅಂತೂ ತುಂಬ ಹಚ್ಕೊಂಡ್ಬಿಟ್ಟಿದ್ದ. ನೀವು ಮರಾಠಿನ? ಅವ್ನಿಗೆ ಹೇಳ್ದಲೇ ನಾನು ಇವತ್ತು ಕರ್ಕೊಂಡ್ಬಂದಿರೋದು. ಸ್ಕೂಲಿಗೂ ನಾನು ಅಲ್ಲಿದ್ದರೆ ಮತ್ತೆ ನೋಡ್ಬಿಡ್ತಾನೆ ಅಂತ ಹೇಳಿ ಸ್ಕೂಲಿಗೆ ಬಿಟ್ಟು ಅಲ್ಲಿ ಬೇರೊಬ್ರನ್ನ ನಮ್ಮ ಅಮ್ಮನ ಮನೆಗೆ ಬಿಡಿ ಅಂತ ಹೇಳ್ಬಿಟ್ಟು ನಾನು ಇಲ್ಲ ಬಂದಿದ್ದೀನಿ. ಥ್ಯಾಂಕ್ ಯು. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿ. ಆದಷ್ಟು ಈ ವ್ಯಕ್ತಿ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಕೂಡ ದಯವಿಟ್ಟು ತಿಳಿಸಿ. ಆಮೇಲೆ ಯಾರೇ ಬಂದು ಕರ್ಕೊಂಡು ಹೋಗ್ತೀರಾ ಅಂದ್ರೂ ದಯಮಾಡಿ ಕರ್ಕೊಂಡು ಹೋಗ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶನೇಶ್ವರ ಒಳ್ಳೇದು ಮಾಡಿ. ನಮಸ್ಕಾರ.